ರಾಜ್ಯ ಸರ್ಕಾರದಿಂದ ಗೃಹ ಬಳಕೆ ವಿದ್ಯುತ್ ದರ ಏರಿಕೆ ಇಂಧನ ಸಚಿವರಿಗೆ ಬಡವರ ಕಷ್ಟ ಅರ್ಥ ಆಗೋದಿಲ್ಲ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಜನರ ಆಕ್ರೋಶ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ದರ ಏರಿಕೆ ಮಾಡ್ತಾ ಇದೆ. ದರ ಏರಿಕೆ ವಾಪಸ್ ಪಡೆಯದೇ ಇದ್ರೆ ಸಚಿವರಿಗೆ ಮುತ್ತಿಗೆ ಹಾಕ್ತೀವಿ. ಇಂಧನ ಸಚಿವ ಕೆಜೆ ಜಾರ್ಜ್ಗೆ ಚಿಕ್ಕಮಗಳೂರು ಜನ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಬೆಲೆ ಏರಿಕೆಯ ಬಿಸಿ ಎದುರಾಗಿರುವಂಥದ್ದು. ಜನರಿಗೆ ಇದೀಗ ವಿದ್ಯುತ್ ದರ ಏರಿಕೆಯ ಶಾಕ್ ಎದುರಾಗಲಿರುವಂಥದ್ದು. ಇದೇ ಮುಂದಿನ ತಿಂಗಳು ಮೇ 1ರಿಂದ ವಿದ್ಯುತ್ ದರ ಏರಿಕೆಯನ್ನು ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಇದರ ಬಿಸಿಯನ್ನು ಜನರು ಎದುರಿಸಬೇಕಾಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥದ್ದು ಇಂಧನ ಸಚಿವರಾಗಿರುವಂಥ ಕೆಜೆ ಜಾರ್ಜ್. ಹಾಗಾದರೆ ಚಿಕ್ಕಮಗಳೂರು ಜಿಲ್ಲೆಯ ಜನರ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕೇಳಿ ತಿಳಿಯೋಣ. ಸರ್, ಈಗ ಚಿಕ್ಕಮಗಳೂರಿನಲ್ಲೂ ಕೂಡ ವಿದ್ಯುತ್ ದರ ಏರಿಕೆ ಬಿಸಿ ಎದುರಾಗಲಿರುವಂಥದ್ದು. ನಿಮ್ಮ ಪ್ರತಿಕ್ರಿಯೆ ಏನು ಸರ್? ರಾಜ್ಯ ಸರ್ಕಾರ ಉಚಿತ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಬೆಲೆ ಏರಿಕೆಯೂ ಕೂಡ ಜಾಸ್ತಿ ಮಾಡ್ಕೊತ ಬಂತು. ಏನು ಇವರು ಬಡವರ ಪರ, ದಲಿತರ ಪರ, ರೈತರ ಪರ, ಶೋಷಿತರ ಪರ, ಹಿಂದುಳಿದವರ ಪರ ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಈಗ ಬೆಲೆ ಏರಿಕೆ ಒಂದಾದ್ಮೇಲೆ ಒಂದು ಬೆಲೆ ಏರಿಕೆ ಏರಿಸ್ತಾನೆ ಇದ್ದಾರೆ. ಸಾಮಾನ್ಯ ಜನ ಬಡವರು ಜೀವನ ಮಾಡೋದೇ ಕಷ್ಟ ಅಂತ ಸಂದರ್ಭದಲ್ಲಿ ಕರೆಂಟ್ ಬಿಲ್ಲು, ಬಸ್ ಚಾರ್ಜು, ಇತರೆ ದಿನಸಿ ಬೆಲೆ ಎಲ್ಲ ಬೆಲೆ ಏರಿಕೆಯೂ ಕೂಡ ಈ ರಾಜ್ಯ ಸರ್ಕಾರ ಇದುವರೆಗೂ ಜಾಸ್ತಿ ಮಾಡಿತ್ತು. ಮತ್ತೇನೂ ಕೂಡ ಈ ಏನು ಮೇ 1ರಿಂದ ಕೆ ಬಿ ಬಿಲ್ ದರವನ್ನು ಮತ್ತೆ ಜಾಸ್ತಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದೆ. ಈ ಚಿಕ್ಕಮಗಳೂರಿನ ಉಸ್ತುವಾರಿ ಸಚಿವರಾದಂಥ ಮೆಸ್ಕಾಂನ ಉಸ್ತುವಾರಿ ಸಚಿವರಾದಂಥ ಇಂಧನ ಸಚಿವರಾದಂಥ ಕೆಜೆ ಜಾರ್ಜ್ ಅವರಿಗೆ ಬಡವ್ರ ಕಷ್ಟ ಖಂಡಿತ ಗೊತ್ತಿಲ್ಲ. ಯಾಕಂತಂದರೆ ಅವರು ಬಡತನದಲ್ಲಿ ಬೆಳೆದೇ ಇಲ್ಲ. ಹಂಗಾಗಿ ಬಡವ್ರ ಕಷ್ಟ ಅವ್ರಿಗೆ ಗೊತ್ತಿಲ್ಲದ ಕಾರಣ ಅವರು ಈ ಬೆಲೆ ಏರಿಕೆನ ಏನು ಜಾಸ್ತಿ ಮಾಡ್ತಾಯಿದ್ದಾರೆ ಇದನ್ನು ಕೂಡಲೇ ನಿಲ್ಲಿಸಬೇಕು. ಇಲ್ಲ ಅಂತಂದರೆ ಚಿಕ್ಕಮಗಳೂರ ಜನತೆ ಅವರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.